ಶ್ರೀ ಗುರುಭ್ಯೋ ನಮಃ. ಆತ್ಮೀಯ ಶ್ರೋತೃಗಳೇ, ನಿನ್ನೆ ದಿವಸ ವಿಜಯದಶಮಿಯ ಶುಭ ಸಂದರ್ಭದಲ್ಲಿ ರಾಮಾಯಣದ ಆಖ್ಯಾನದ ಮುಹೂರ್ತವನ್ನು ಕಲ್ಪಿಸಿಕೊಂಡೆವು. ರಾಮಾಯಣದ ಪ್ರವಚನದ ಆರಂಭದಲ್ಲಿ ಹನುಮಂತನ ಶಕ್ತಿ ನಮ್ಮಲ್ಲಿ ಜಾಗೃತವಾಗಿ ಪ್ರವಚನದ ಕಾರ್ಯ ನಿರ್ವಿಘ್ನವಾಗಿ ಮುಂದುವರಿಯಬೇಕು. ಅದಲ್ಲದೆ ಈ ಸಮಕಾಲೀನ ಪರಿಸ್ಥಿತಿಯಾದಂಥ ನಮ್ಮೆಲ್ಲರ ಅಪೇಕ್ಷೆಯಾದಂಥ ರಾಮ ಮಂದಿರದ ನಿರ್ಮಾಣ ಆಗಬೇಕು. ರಾಮನ ಕಾರ್ಯಕ್ಕಾಗಿ ಆ ಹನುಮಂತನು ತನ್ನ ಒಂದು ದೊಡ್ಡ ಕಪಿಗಳ ಸೈನ್ಯವನ್ನು ಕಟ್ಟಿಕೊಂಡು ದಕ್ಷಿಣ ದಿಕ್ಕಿಗೆ ಹೋಗಿ ಅವರಲ್ಲಿದ್ದಂಥ ಭಿನ್ನಾಭಿಪ್ರಾಯಗಳನ್ನು, ಹಿಂಜರಿಕೆಗಳನ್ನೆಲ್ಲ ತೊಡೆದು ಹಾಕಿದ. ಈ ರಾಮನ ಕಾರ್ಯವಾದಂತಹ ಸೀತಾದೇವಿಯ ಅನ್ವೇಷಣೆ ನಮ್ಮ ಕಡೆಯಿಂದ ಸಾಧ್ಯ ಆಗ್ತದೋ ಇಲ್ಲ ಅಂತ ಹೇಳಿ ಅವರಿಗೆ ಪ್ರಬಲವಾದಂಥ ಶಂಕೆಗಳಿದ್ದವು. ಆ ಎಲ್ಲ ಶಂಕೆಗಳನ್ನು, ಅವರಲ್ಲಿದ್ದಂಥ ಹಿಂಜರಿಕೆಗಳನ್ನು ಆತ ತೊಡೆದು ಹಾಕಿ ಅವರನ್ನು ಹುರಿದುಂಬಿಸಿ ಲಂಕೆಗೆ ಹಾರಿ ಸೀತೆಯ ಕ್ಷೇಮದ ಸಮಾಚಾರವನ್ನು ತೆಗೆದುಕೊಂಡು ರಾಮನ ಬಳಿಗೆ ಬಂದು ಆತನ ಮನಸ್ಸಿಗೆ ಸಂತೋಷವನ್ನು ಮಾಡಿದ. ಆ ಬಳಿಕ ಮತ್ತೊಮ್ಮೆ ಕಪಿಗಳ ಸೈನ್ಯವನ್ನು ತೆಗೆದುಕೊಂಡು ಲಂಕೆಗೆ ಸೇತುವೆಯನ್ನು ಕಟ್ಟಿ ರಾವಣಾದಿಗಳ ಸಂಹಾರವನ್ನು ಮಾಡಿ ರಾಮನ ಕಾರ್ಯವನ್ನು ಪೂರ್ಣಗೊಳಿಸಿದ. ಅದರಂತೆ ಈ ದೇಶವಾಸಿಗಳಾದಂಥ ನಮ್ಮೆಲ್ಲರಲ್ಲಿ ಜಾತಿ ವರ್ಗಗಳ ಭೇದವನ್ನು ಮೆಟ್ಟಿ ನಿಂತು ನಮ್ಮ ದೇಶದ ವಾಸಿಗಳಾದಂಥ ನಮ್ಮೆಲ್ಲರ ಮನಸ್ಸಿನ ಅಪೇಕ್ಷೆ ಏನಿದೆ, ಆ ರಾಮ ಮಂದಿರದ ನಿರ್ಮಾಣ ಆಗಬೇಕು. ಸರ್ಕಾರ ಆ ನಿಟ್ಟಿನಲ್ಲಿ ಪ್ರವೃತ್ತವಾಗಬೇಕು ಮತ್ತು ಅದಕ್ಕೆ ಅನುಕೂಲಕರವಾದಂಥ ಶಾಸನವನ್ನು ಅದು ತರಬೇಕು ಅಂತ ನಾವೆಲ್ಲರೂ ಆ ದಿಕ್ಕಿನಲ್ಲಿ ಪ್ರಯತ್ನ ಮಾಡಬೇಕು. ರಾಮ ಮಂದಿರ ಭೌತಿಕವಾಗಿ ಅಯೋಧ್ಯೆಯಲ್ಲಿ ನಿರ್ಮಾಣ ಆಗುವುದಷ್ಟೇ ಅಲ್ಲ, ನಮ್ಮೆಲ್ಲರ ಹೃದಯದಲ್ಲಿ ಕೂಡ ರಾಮ ಮಂದಿರ ನಿರ್ಮಾಣ ಆಗಬೇಕು. ಶ್ರೀರಾಮನ ಸನ್ನಿಧಾನ ನಮ್ಮ ಹೃದಯದಲ್ಲಿ ನೆಲೆ ನಿಲ್ಲಬೇಕು. ಅದಕ್ಕಾಗಿ ಮುಖ್ಯವಾಗಿ ಆಗಬೇಕಾದದ್ದು ಪ್ರಾಣನ ಹನುಮಂತ ದೇವರ ಶಕ್ತಿಯ ಜಾಗೃತಿ. ಅದಕ್ಕಾಗಿ ಆ ರಾಘವೇಂದ್ರ ಸ್ವಾಮಿಗಳ ಅಂತರ್ಗತನಾದಂಥ ಮುಖ್ಯ ಪ್ರಾಣನ ಮತ್ತು ತದಂತರ್ಗತನಾದಂಥ ಶ್ರೀರಾಮಚಂದ್ರ ದೇವರ ಪ್ರಾರ್ಥನೆಯನ್ನು ಮಾಡಿ ಆ ಶಕ್ತಿ ನಮ್ಮಲ್ಲಿ ಜಾಗೃತ ಆಗಿ ರಾಮಾಯಣದ ಪ್ರವಚನ ನಿರ್ವಿಘ್ನವಾಗಿ ಮುಂದುವರಿಯಬೇಕು. ಮತ್ತು ನಮ್ಮ ಅಲ್ಪವಾದಂಥ ಜೀವಿತ ಕಾಲದಲ್ಲಿಯೇ ರಾಮನ ಮಂದಿರ ನಿರ್ಮಾಣ ಆಗೋದನ್ನು ನೋಡಬೇಕು. ನಮಗೂ ಏನು ವಯಸ್ಸು ಕಡಿಮೆ ಆಗಿಲ್ಲ ಅಂತ ಭಾವಿಸ್ತೀನಿ. ನಾವು ಎಲ್ಲ ಜೀವಿತ ಇರೋದ್ರೊಳಗೆ ರಾಮನ ಮಂದಿರ ನಿರ್ಮಾಣ ಆಗಬೇಕು, ಅದನ್ನು ನಾವು ನೋಡುವಂತಾಗಬೇಕು ಅಂತ ಈ ಒಂದು ಅಪೇಕ್ಷೆಯನ್ನು ತೋಡಿಕೊಂಡು ಇವತ್ತಿನ ಮಾತನ್ನು ಮುಗಿಸ್ತೀನಿ.